ಹಾಯ್ ಹಲೋ ನಮಸ್ಕಾರ, ಅದನ್ನು ಕೂಡ ಸ್ವಾಗತ. ಅದು KCGR ಯೂಟ್ಯೂಬ್ ಚಾನಲ್ಗೆ. ಭಾಳಷ್ಟು ಜನ ಕ್ವಶನ್ಸ್ ಕೇಳ್ತಾ ಇದ್ರೆ, ಸರ್ ಕನ್ನಡದಲ್ಲಿ CBATಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ಕ್ಲಾಸಸ್ ಮಾಡಿಲ್ಲ ಮತ್ತು ಯಾರೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ದಯವಿಟ್ಟು ನೀವು ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಮತ್ತು ಏನಿದು CBAT ಸಂಬಂಧಪಟ್ಟಂತೆ ವಿವರವನ್ನು ಕೊಡಿ ಅಂತೇಳಿ ಎಲ್ಲರೂ ಕೂಡ ಕ್ವಶನ್ಸ್ ಕೇಳ್ತಾ ಇದ್ರಿ. ಕಾಮೆಂಟ್ ಬಾಕ್ಸಲ್ಲಿ ನೀವು ನೋಡ್ಬೋದು, ಯೂಟ್ಯೂಬಿನ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹೋದರೆ ರೈಲ್ವೆಗೆ ಸಂಬಂಧಪಟ್ಟಂತೆ. ಸೊ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಿದು T ಸ್ಕೋರು, ಏನಿದು CBAಟಲ್ಲಿ ಏನೆಲ್ಲ ಕ್ವಶನ್ಸನ್ನು ಕೇಳ್ತಾರೆ, ಅಥವಾ ಇದಕ್ಕೆ ಸಪ್ರೇಟ್ ಬುಕ್ಸ್ ಓದಲೇಬೇಕಾ, ಅಥವಾ ಬುಕ್ಸ್ ಓದೋದೇನೆ ನಾವು ಏನು ಮಾಡ್ಬೋದು, ಸೊ ಇವೆಲ್ಲದಕ್ಕೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ಈ ವಿಡಿಯೋ ಸಂಪೂರ್ಣದ ಮಾಹಿತಿ ಗೊತ್ತಾಗುತ್ತೆ. ಈ ಒಂದು ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ಡೆಫಿನೆಟ್ಲಿ ಸೆಲೆಕ್ಷನ್ ನಿಮ್ಮದಾಗ್ಬೋದು. ಯಾಕಂದರೆ ಈ ಒಂದು CBAT ಅನ್ನೋದು ಭಾಳಷ್ಟು ಜನ ಫೇಲ್ ಆಗಿದ್ದಾರೆ. ತುಂಬ ಜನ ಎರಡೆರಡು ಸಲ ಮೂರು ಸಲ CBAಟ್ವರೆಗೂ ಬಂದು CBAಟಲ್ಲಿ ಫೇಲ್ ಆಗಿ ಹೋಗಿರುವಂಥದ್ದಿದ್ದಾರೆ. ಒಳ್ಳೆ ಸ್ಕೋರ್ ಆಗಿರುತ್ತೆ, ಪಾರ್ಟಿಯಲ್ಲೂ ಕೂಡ 80% 90% ಆಗಿರುತ್ತೆ, ಆದರೂ ಕೂಡ CBAಟಲ್ಲಿ ಫೇಲ್ ಆಗುವಂಥದ್ದು. ಸೊ ಇದು ಫೇಲ್ ಆಗುವಂತಹ ಒಂದು ಸಬ್ಜೆಕ್ಟ್ ಅಲ್ಲ CBAಟ್. ಯಾಕಂದರೆ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ನಿಮ್ಮ ಒಂದು ಪ್ರಿಸೆಪ್ಷನ್ಸ್ ಏನಿದೆಯಲ್ಲ, ನೀವು ಅತಿ ಹೆಚ್ಚು ಕಾನ್ಫಿಡೆನ್ಸ್ ಏನಿದೆಯಲ್ಲ, ಆ ಕಾನ್ಫಿಡೆನ್ಸ್ನ ಅಥವಾ ನಿಮ್ಮ ಓವರ್ ಥಿಂಕಿಂಗಿನ ಭಯ ಒಂದು ಇರುತ್ತೆ ಎಕ್ಸಾಮ್ ಬರೀಬೇಕಾದ್ರೆ. ಯಾಕಂದರೆ ಶಾರ್ಟೇಜ್ ಆಫ್ ಟೈಮಲ್ಲಿ ನೀವು ಮಾಡಬೇಕಾಗತ್ತೆ. ಆ ಟೈಮಲ್ಲಿ ನೀವು ಜಾಸ್ತಿ ಒಂದು ಥಿಂಕ್ ಮಾಡಿಬಿಟ್ಟು ನೀವು ಎಮೋಷನಲ್ ಆಗಿ ಹೆಚ್ಚು ಕ್ವಶನ್ಸನ್ನು ಅಟೆಂಡ್ ಮಾಡಿ ರಾಂಗ್ ಆಗಿ ಇಲ್ಲಿ ಫೇಲ್ ಆಗುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತಪ್ಪುಗಳನ್ನು ಮಾಡ್ತಾರೆ ಅಂತಲೂ ಕೂಡ ಮುಂದೆ ಡಿಸ್ಕಷನ್ ಮಾಡ್ತೀನಿ. CBAಟ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದ್ರೆ, ಹಾಗಾದರೆ ಏನಿದು CBAಟ್, ಯಾವ ರೀತಿ ನೀವು ಕ್ವಶನ್ಸನ್ನು ಕೇಳೋದು, ಯಾಕೆ CBAಟನ್ನು ನಡೆಸಬೇಕು, ಅಸಿಸ್ಟೆಂಟ್ ಲೋಕೋ ಪೈಲಟ್ಗಾಗಿರ್ಬೋದು ಅಥವಾ ಸ್ಟೇಷನ್ ಮಾಸ್ಟರ್ಗಾಗಿರ್ಬೋದು, ಸೆಕ್ಷನ್ ಕಂಟ್ರೋಲರ್ ಆಗಿರ್ಬೋದು, CBAಟ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಕೂಡ ಯಾಕೆ ಅಂದರೆ, ಈ ಒಂದು ಜಾಬ್ಗಳಿದಾವಲ್ಲ, ಈ ಜಾಬ್ಗಳು ಸೇಫ್ಟಿ ಕೆಟಗರಿಯಲ್ಲಿ ಬರುವಂಥದ್ದು. ಯಾಕೆ ಸೇಫ್ಟಿ ಕೆಟಗರಿಲಿ ಅಂದರೆ, ಸ್ವಲ್ಪ ಯಾಮಾದರೂ ಕೂಡ ಜನಗಳು ಪ್ರಾಣನ ಹೊಂಟೋಗ್ತವೆ. ಹಾಗಾಗಿ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು ಇದು. ಯಾಕಂದರೆ ನಿಮ್ಮ ಮೆಮೊರಿ ಟೆಸ್ಟು, ನಿಮ್ಮ ಮೈಂಡ್ ಪವರ್ ಹೇಗಿದೆ ಅಂತ ಟೆಸ್ಟ್ ಮಾಡಬೇಕಾಗುತ್ತೆ. ನೆನಪಿನ ಶಕ್ತಿ ಆಗಿರ್ಬೋದು, ಕಾನ್ಸಂಟ್ರೇಷನ್ ಲೆವೆಲ್ ಆಗಿರ್ಬೋದು, ಇವೆಲ್ಲವೂ ಕೂಡ. ಸೊ ಏನೇನೆಲ್ಲ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನೋಡಿದ್ರೆ ಮೆಮೊರಿ ಟೆಸ್ಟನ್ನು ಚೆಕ್ ಮಾಡುವಂಥದ್ದು. ಸೊ ಮೆಮೊರಿ ನೀವು ಎಷ್ಟು ಮಟ್ಟಿಗೆ ನೀವು ನೆನಪಿಟ್ಕೊಳ್ತೀರಾ ಅಂತ ಹೇಳಿ. ಅದಾದ ನಂತರ ಕಾನ್ಸಂಟ್ರೇಷನ್ ಚೆಕ್ ಮಾಡುವಂಥದ್ದು, ಎಷ್ಟು ಮಟ್ಟಿಗೆ ನೀವು ಕಾನ್ಸಂಟ್ರೇಷನ್ ಇಡ್ಬೋದು. ಸೊ ಇದನ್ನು ಯಾವ ರೀತಿ ಚೆಕ್ ಮಾಡ್ತಾರೆ ಅಂದರೆ, ನಿಮ್ಮ ಮೈಂಡ್ಗೆ ಏನೋ ಒಂದು ಮೆಷಿನ್ ಇಟ್ಬಿಟ್ಟು ಆವಾಗ ನೀವು ಸೊ ಇದರಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್ ಅಂತ ಇಲ್ಲ, ಡೆಫಿನೆಟ್ಲಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ಗಳು ಇರ್ತವೆ. ಆ ಕ್ವಶನ್ಸ್ಗಳು ಅಟೆಂಡ್ ಮಾಡಿ ನೀವು ಕ್ಲಿಯರ್ ಮಾಡಿದ್ರೆ ನೀವು ಇದರಲ್ಲಿ ಪಂಟ್ರ ಅಂತ ಹೇಳಿ, ಅಂದರೆ ಈ ಎಬಿಲಿಟಿ ನಿಮಗಿದೆ ಅಂತ ಹೇಳಿ. ಅದಾದ ನಂತರ ಅಬ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಚೆಕ್ ಮಾಡುವಂಥದ್ದು. ಅದಾದ ನಂತರ ಸ್ಪೀಡ್ ರಿಯಾಕ್ಷನ್ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಸ್ಪೀಡ್ ಹೆಂಗೆ, ಸೊ ಯಾವುದೋ ಒಂದು ಪ್ರಾಬ್ಲಮ್ ಬರುತ್ತೆ, ಏನು ಡಿಸಿಷನ್ ತಗೋಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಸ್ಪೀಡ್ ಅಂತ ಚೆಕ್ ಮಾಡುವಂಥದ್ದು. ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡುವಂಥದ್ದು. ಅದಾದ ನಂತರ ಸ್ಪೆಷಲ್ ಅಬಿಲಿಟಿ ಅಂತ ಕೂಡ ಹೇಳ್ತೀವಿ. ವಿಜುವಲೈಸೇಷನ್ಸ್, ನಾನು ಹೇಳೋದಾದ್ರೆ ಸಿಂಪಲ್ ಆಗಿ ಇದನ್ನು ವಿಜುವಲೈಸೇಷನ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಕೂಡ ಚೆಕ್ ಮಾಡುವಂಥದ್ದು. ಸೊ ಇವೆಲ್ಲವೂ ಕೂಡ ಚೆಕ್ ಮಾಡೋದು. ಸೊ ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದೀನಿ. ಸೊ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ನಿಮ್ಗೆ ಗೊತ್ತಾಗಿ ಅಂತೇಳಿ. ಸೊ ಸೆಲೆಕ್ಷನ್ ಪ್ರಕ್ರಿಯೆ ಆಲ್ರೆಡಿ ನಿಮಗೆ 2-3 ಸಲ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಇದೊಂದು ತಿಳ್ಕೊಳ್ಳಿ. ಯಾಕಂದರೆ ನೋಡಿ, CBAಟ್ಗೆ ನೀವು ಹೋಗಿದ್ರಂದ್ರೆ ಭಾಳಷ್ಟು ಇಂಪಾರ್ಟೆಂಟು. ನೀವು 1:8 ಮೆಂಬರ್ಸ್ ಅಂದರೆ ಒಂದು ಪೋಸ್ಟಿಗೆ 8 ಜನ ಇರುತ್ತೆ CBAಟ್ ಕಳಿಸುವಂಥದ್ದು, ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 1:80 ಅಂದರೆ ಈಗ ಆಲ್ರೆಡಿ 1.5 ಲಕ್ಷ ನಿಮಗೆ 1.6 ಲ್ಯಾಕ್ ಇರುವಂಥದ್ದು ಜನಗಳು, ಆಸ್ಪಿರೆಂಟ್ಗಳು ಅಂತ ಕೂಡ ಹೇಳುವಂಥದ್ದು. ಸೊ ಇದರಲ್ಲಿ ನೀವು 89 ಅಂದರೆ ಸುಮಾರು 90,000 ಅಂತಲೂ ಕೂಡ ಅಂಕಗಳನ್ನು. ಸೊ 90,000 ಜನ ಮಾತ್ರ CBAಟ್ಗೆ ಹೋಗುವಂಥದ್ದು. ಇಲ್ಲಿಂದ ನೀವು 70,000 ಜನನ ಎಲಿಮಿನೇಟ್ ಮಾಡ್ತಾರೆ. ಸೊ ಈ 70,000 ಎಲಿಮಿನೇಟ್ ಆಗುವಂಥವ್ರು ಎಲ್ಲರೂ ಕೂಡ ಮ್ಯಾಕ್ಸಿಮಮ್ 50% ಪಾರ್ಟ್ ಬಿಯಲ್ಲಿ ಎಲಿಮಿನೇಟ್ ಆಗಿಬಿಡ್ತಾರೆ. ಪಾರ್ಟ್ ಬಿ ಭಾಳಷ್ಟು ಇಂಪಾರ್ಟೆಂಟ್ ಇರುತ್ತೆ, ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಹಾಗಾಗಿ ಪಾರ್ಟ್ ಬಿ ಆಲ್ರೆಡಿ ನಿಮಗೆ ಡಿಸ್ಕಷನ್ ಕೂಡ ನಾನು ಮಾಡಿದ್ದೀನಿ. ಸೊ ಇದರಲ್ಲಿ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ನೆನಪಿಟ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಹೆಲ್ಪ್ ಆಗುವಂಥದ್ದು ಯಾವ ರೀತಿ ಪ್ಲ್ಯಾನ್ ಮಾಡಬೇಕಂತೇಳಿ. ಸೊ ಈ ಒಂದು ಬ್ಯಾಟ್ರಿ ಟೆಸ್ಟ್ಗಳಿದ್ದಾವೆ CBAಟ್ಗೆ ಸಂಬಂಧಪಟ್ಟ ನೋಡಿದ್ರೆ, ಫಸ್ಟು ಬಂದು ನಿಮಗೆ 5 ಬ್ಯಾಟ್ರಿ ಟೆಸ್ಟ್ಗಳಿರ್ತವೆ. ಸೊ ಈ ಬ್ಯಾಟ್ರಿ ಟೆಸ್ಟ್ಗಳು ಅಂತ ಯಾಕೆ ಕರೀತಾರೆ ಅಂದರೆ, ಸೊ 5 ರೀತಿಯ ಕ್ವಶನ್ಸ್ಗಳು ಇರ್ತವೆ. ಸೊ 5 ರೀತಿಯ, ಒಂದು ಬ್ಯಾಟ್ರಿ ಟೆಸ್ಟ್, ಒಂದು ಮೆಮೊರಿಗೆ ಸಂಬಂಧಪಟ್ಟಂತೆ ಬ್ಯಾಟ್ರಿ ಟೆಸ್ಟ್, 2 ಕಾನ್ಸಂಟ್ರೇಷನ್ ಸಂಬಂಧಪಟ್ಟ, ಈ ರೀತಿಯಲ್ಲಿ 5 ಇರುತ್ತೆ. ಸೊ 5ಕ್ಕೂ ಕೂಡ ನೀವು ಪ್ರತಿ ಒಂದಕ್ಕೂ T ಸ್ಕೋರ್ ಅಂತ ಬರುತ್ತೆ. T ಸ್ಕೋರ್ 42 ಮಾಡಲೇಬೇಕು. ಇದರಲ್ಲಿ 42 ಬಂತು, ಇದರಲ್ಲಿ 42 ಬಂತು, ಯಾವುದೋ ಇದರಲ್ಲಿ 5th ನೀವು 41 ಬಂತು ಅಥವಾ 41.5 ಬಂತು ಅಂತ ಅಂದ್ಕೊಳ್ಳಿ T ಸ್ಕೋರು. ಸೊ ಇದು 4ರಲ್ಲೂ ಕೂಡ ನೀವು 42 ತೊಗೊಂಡಿದ್ರು, ಈ 41 ಬಂತು ಅಂದರೆ ಬರೀ ಈ ಒಂದು ಟೆಸ್ಟಿಂದ ಅಲ್ಲ, ಇಡೀ ರಿಕ್ವೈರ್ಮೆಂಟಿಂದ ನೀವು
ಆಚೆ ಆಗ್ಬಿಡ್ತೀರಾ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಇದರ ಒಂದು ಇಂಪಾರ್ಟೆಂಟ್ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಭಾಳಷ್ಟು ಜನ ಇದರಲ್ಲಿ ಫೇಲ್ ಆಗಿದ್ದಾರೆ. ಹಾಗಾಗಿ ನೀವು ಇಂಪಾರ್ಟೆನ್ಸು ಮತ್ತು ಯಾವ ರೀತಿ ಪ್ಲಾನ್ ಮಾಡಬೇಕಂತ ಹಿಂದೆ ಇರುವಂಥ ವೀಡಿಯೋದಲ್ಲಿ ಕೂಡ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನು ಟಿ ಸ್ಕೋರ್ ಅಂತ ಹೇಳ್ತೀವಿ. ಟಿ ಸ್ಕೋರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕೂಡ ಮುಂದೆ ಚೆಕ್ ಮಾಡೋಣ. ಆಮೇಲೆ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಇರ್ತದೆ, ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ ಇರಲ್ಲ. ಸೊ ನೆಗೆಟಿವ್ ಮಾರ್ಕ್ ಇರಲ್ಲ ಸರ್, ಆದರೂ ಕೂಡ ಹೆಂಗೆ ನಮಗೆ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಅನ್ಕೋಬೋದು. ಎಲ್ಲದಕ್ಕೂ ಆನ್ಸರ್ ಮಾಡ್ತೀವಿ, ಒಂದು 42% ಬರಲ್ವಾ ಅಂತ ಅನ್ಕೋಬೇಡಿ. ಯಾಕಂದರೆ ನೆಗೆಟಿವ್ ಮಾರ್ಕ್ ಇರಲ್ಲ. ಆದರೆ ಈ ನೆಗೆಟಿವ್ ಮಾರ್ಕ್ ಎಲ್ಲಿ ಡಿಪೆಂಡ್ ಆಗುತ್ತಂದರೆ, ನೀವು ಅತಿ ಹೆಚ್ಚು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿಬಿಟ್ಟು ಸ್ಕೋರ್ ತರಲಿಲ್ಲ ಅಂದರೆ ಇದು ಆವರೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮುಂದೆ ನಾನು ಫಾರ್ಮುಲಾ ಡಿಸೈಡ್ ಮಾಡಬೇಕಾದ್ರೆ ಹೇಳ್ತೀನಿ. ಸೊ ಆವರೇಜ್ ಮೇಲೆ ಡಿಪೆಂಡ್ ಆಗೋದು. ಹಾಗಾಗಿ ಫಸ್ಟು ಒಂದು ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಮಾರ್ಕ್ ಇರಲ್ಲ. ಸೊ 5 ಟೆಸ್ಟ್ಗಳಿಗೂ ಕೂಡ ನೀವು 5 ಟೆಸ್ಟು ಬರೀಬೇಕು. 5 ಟೆಸ್ಟು ಕೂಡ ಕ್ಲಿಯರ್ ಮಾಡಲೇಬೇಕು. ಸೊ ಯಾವುದೋ ಒಂದು ಬ್ಯಾಟ್ರಿ ಟೆಸ್ಟಲ್ಲಿ ಫೇಲ್ ಆದರೆ ಕೂಡ ಫೇಲೇ. ಆಮೇಲೆ ಇದರಲ್ಲಿ ಯಾವುದೇ ರೀತಿಯ ಕೆಟಗರಿ ವೈಸ್ ರಿಸರ್ವೇಷನ್ ಇರಲ್ಲ. ಈಗ ನಾನು ಆಲ್ರೆಡಿ CBT ನಲ್ಲಿ ನೀವು ನೋಡ್ಬೋದು, ಕೆಟಗರಿ ಜನರಲ್ ಕೆಟಗರಿ ಆಗಿದೆ 40% ಬರಬೇಕು, SC/ST ಕ್ಯಾಂಡಿಡೇಟ್ಗಳಾಗಿದ್ರೆ 30% ಬರಬೇಕು, ಈ ರೀತಿಲಿ ಇರುತ್ತೆ. ಸೊ ಆ ರೀತಿಲಿ ಯಾವುದೂ ಇರೋದಿಲ್ಲ. ಸೊ ಇದರಲ್ಲಿ ಎಲ್ಲರೂ ಕೂಡ ಒಂದೇ ಟಿ ಸ್ಕೋರ್ನ ಮಾಡಲೇಬೇಕಾಗತ್ತೆ. ಸೊ ಮೊದಲನೇದಾಗಿ ನಾವು ಯಾವ ರೀತಿ ಬ್ಯಾಟ್ರಿ ಟೆಸ್ಟ್ಗಳನ್ನು ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಮತ್ತು ಎರಡನೇದು ನೆಕ್ಸ್ಟ್ ಬಂದು ನಾವು ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಈ ರೀತಿ ಇರುತ್ತೆ ಅಂತ ನಿಮಗೆ ಏನಪ್ಪ ಇರುತ್ತೆ ಬ್ಯಾಟ್ರಿ ಟೆಸ್ಟ್ಗಳಲ್ಲಿ. ಟೆಸ್ಟ್ 1 ಅಂತ ನೋಡ್ಬೋದು. ಟೆಸ್ಟ್ 2ನಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಮೆಮೊರಿ ಟೆಸ್ಟ್ ಅಂತೇಳಿ. ಸೊ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಸ್ಟೇಷನ್ ಡಯಾಗ್ರಾಮ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮನೆ ಆಗಿರ್ಬೋದು, ಅಥವಾ ಒಂದು ಕ್ಯಾಂಪಸ್ ಆಗಿರ್ಬೋದು, ಎಲ್ಲೆಲ್ಲಿ ಟಾಯ್ಲೆಟ್ ಇದೆ, ಅಥವಾ ಎಲ್ಲೆಲ್ಲಿ ಹಾಸ್ಪಿಟಲ್ ಥಿಯೇಟರ್ಗಳಾಗಿರ್ಬೋದು, ಅಥವಾ ಈ ರೈಲ್ವೆ ಸಂಬಂಧಪಟ್ಟಂತೆ ಸ್ಟೇಷನ್ ಇರುತ್ತೆ. ಸೊ ಯಾವ್ಯಾವ ಸ್ಟೇಷನ್ಗಳು ಬರುತ್ತೆ ಈ ಒಂದು ಜೋನಲ್ಲಿ ಅಂತ ಹೇಳಿ ತೋರಿಸ್ಬಿಟ್ಟು ಒಂದು ಇಮೇಜನ್ನು ತೋರಿಸ್ತಾರೆ. ಸ್ವಲ್ಪ ಸಮಯ ಆದ ನಂತರ ಅದು ಡಿಸೇಬಲ್ ಆಗಿಬಿಡುತ್ತೆ. ಆ ಸಮಯ ಡಿಸೇಬಲ್ ಆದಮೇಲೆ ನಿಮಗೆ ಕ್ವಶನ್ಸನ್ನು ಕೇಳಲಾಗುತ್ತೆ. ಸಪೋಸ್ ಈಗ ABCD ಅಂತ ಇತ್ತು ಅಂದರೆ C ಯಾವ ಒಂದು ಪ್ಲೇಸಲ್ಲಿ ಇತ್ತು ಅಂತೇಳಿ ಕ್ವಶನ್ಸ್ ಕೇಳ್ತಾರೆ, ರೈಟ್ ಸೈಡು ಲೆಫ್ಟ್ ಸೈಡು ಅಂತೇಳಿ ಈ ರೀತಿಯಲ್ಲಿ ಕ್ವಶನ್ಸನ್ನು ಕೇಳುವಂಥದ್ದು. ಸೊ ಹಾಗಾಗಿ ಇದರಲ್ಲಿ ನೀವು ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದು ಕೂಡ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಬೇಕು ಅಂದರೆ ಮಾತ್ರ CBT ಸಂಬಂಧಪಟ್ಟಂತೆ ಕ್ಲಾಸಸ್ಸನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ನಮ್ಮ ಹತ್ರ ಟೈಮ್ ಕೂಡ ಕಡಿಮೆ ಇದೆ, ಮತ್ತು ನಿಮಗೆ ನನ್ನ ಹೆಲ್ಪ್ ಮಾಡೋಕ್ಕೆ ಕ್ಲಾಸಸ್ ಸಂಬಂಧಪಟ್ಟಂತೆ ಹೆಲ್ಪ್ ಮಾಡೋಕ್ಕಾಗುವಂಥದ್ದು CBTಗೆ ಮಾತ್ರ. ಯಾಕಂದರೆ ಈಗ ಟೈಮು ಕೂಡ ತುಂಬ ಕಡಿಮೆ ಇದೆ. CBT 1 ಕ್ಲಿಯರ್ ಆಗಿರುವಂಥ ಕ್ಯಾಂಡಿಡೇಟ್ಗಳಿಗೆ CBT 2 ಅಲ್ಲಿ ಕ್ಲಾಸಸ್ಗಳು ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮಗೆ CBTಗೆ ಸಂಬಂಧಪಟ್ಟಂತೆ ಬೇಕು ಅಂದರೆ ಮಾತ್ರ ಮಾಡುವಂಥದ್ದು. ಹಾಗಾಗಿ ಬೇಕು ಅಂದರೆ ಹೇಳಿ, ಅದಾದ ನಂತರ ಯಾವ ರೀತಿ ನಾವು ಇದನ್ನು ಕ್ರ್ಯಾಕ್ ಮಾಡಬೇಕಂತೇಳಿ. ಸೊ ಅದಾದ ನಂತರ ಎರಡನೇದು ಬಂದು ಡೈರೆಕ್ಷನ್ಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಕೇಳುವಂಥದ್ದು. ಸೊ ಇದರಲ್ಲಿ ಏನಪ್ಪ ಅಂದರೆ ಡೈರೆಕ್ಷನ್ಗಳು ಕೊಟ್ಬಿಡ್ತಾರೆ, ಈ ರೀತಿ ಡೈರೆಕ್ಷನ್ ಕೊಟ್ಬಿಡ್ತಾರೆ. ಸೊ ಇದೆಲ್ಲ ABCD ಅಂತ ಈ ರೀತಿ ಮೆನ್ಷನ್ ಮಾಡ್ತಾರೆ. ಇದರಲ್ಲಿ 1, 2, 3 ಅಂತ ಏನೋ ಮೆನ್ಷನ್ ಮಾಡ್ತಾರೆ. ಆಮೇಲೆ ಕ್ವಶನ್ಸ್ ಎಲ್ಲ ಏನು ಮಾಡ್ತಾನೆ, ಸಾಲ್ವ್ ಮಾಡ್ತಾನೆ. ಯಾವುದೋ ಒಂದನ್ನು A ಮತ್ತು B ನ 2 ರಿಪ್ಲೇಸ್ ಮಾಡಾದ್ಮೇಲೆ ಒಂದು ಕ್ವಶನ್ಸನ್ನು ಕೇಳ್ತಾರೆ. ಆ ಒಂದು ನಂಬರ್ 1, 2 ಕೊಟ್ಟಿರ್ತಾರೆ ಇದ್ರ ಜೊತೆಗೆ. ಸೊ ಆ ನಂಬರ್ ಯಾವ್ದು ಬರುತ್ತೆ, A ಇಂದ 3ನೇ ನಂಬರ್ ಯಾವುದು ಅಂತೇಳಿ ಕ್ವಶನ್ಸ್ ಕೇಳೋದು. ಕ್ವಶನ್ಸ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಇದಕ್ಕೆ ಸಪ್ರೇಟಾಗಿ ನೀವು ಅಥವಾ ನೆನ್ಪಡ್ಕೊಳ್ಳೋದು ದೊಡ್ಡ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ನೀವು ಏನು ನೋಡ್ತೀರೋ ಅದನ್ನೇ ಬರೆಯುವಂಥದ್ದು. ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ವಿಜುವಲೈಸೇಷನ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಮೂರನೇ ಬಂದು ಡೆಪ್ತ್ ಪರ್ಸೆಪ್ಷನ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಏನಪ್ಪ ಅಂತಂದರೆ 3D ಫಿಗರ್ಸ್ಗಳನ್ನು ಕೊಟ್ಟು ಈ ರೀತಿ ಈ ಬ್ಲಾಕ್ಗಳಾಗಿರ್ಬೋದು. ಸೊ 3D ಫಿಗರ್ಸ್ಗಳನ್ನು ಕೊಟ್ಟು ನಿಮಗೆ ಕ್ವಶನ್ಸನ್ನು ಏನು ಕೇಳ್ತಾರೆ, ಇಲ್ಲಿ ಬ್ಲಾಕ್ಗಳಲ್ಲಿ ABC ಅಂತ ಮೆನ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಎಷ್ಟು ಸರ್ಫೇಸ್ಗೆ ಟಚ್ ಆಗಿದೆ ಅಂತ ಕ್ವಶನ್ಸನ್ನು ಕೇಳುವಂಥದ್ದು. ಸೊ ಒಂದು ಪಾರ್ಟ್ ಇರುತ್ತೆ, ಅದು ಎಷ್ಟು ಸರ್ಫೇಸ್ಗಳಿಗೆ ಟಚ್ ಆಗಿದೆ ಅಥವಾ ಎಷ್ಟು ಬ್ಲಾಕ್ಗಳಿಗೆ ಟಚ್ ಆಗಿದೆ ಅಂತ ಕ್ವಶನ್ಸನ್ನು ಕೇಳುವಂಥದ್ದು. ಸೊ ವಿಜುವಲೈಸೇಷನ್ ಇದರಲ್ಲಿ ನಿಮಗೆ ಗೊತ್ತಾಗುವಂಥದ್ದು. ಸೊ ನೀವೆಷ್ಟು ವಿಜುವಲೈಸೇಷನ್ ಮಾಡ್ತೀರ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುವಂಥದ್ದು. ಸೊ ನೆಕ್ಸ್ಟ್ ಬಂದು 4ನೇ ಟೆಸ್ಟ್ ಬಂದು ಕಾನ್ಸಂಟ್ರೇಷನ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಕಾನ್ಸಂಟ್ರೇಷನ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಒಂದಷ್ಟು ನಂಬರ್ಸನ್ನು ಕೊಟ್ಬಿಡ್ತಾರೆ. ಒಂದು 5 ರಿಂದ 10 ನಂಬರ್ಸು 1, 2, 3, 4, 5, 6, 7, 8, 9 ಅಂತ ಇರುತ್ತೆ. ಇಷ್ಟು ನಂಬರ್ಗಳನ್ನು ನಾನು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಅಂತ ಕೊಟ್ಬಿಡ್ತಾನೆ, ಆಪ್ಷನ್ 4 ಅಂತ ಕೊಟ್ಬಿಡ್ತಾನೆ. ನಿಮಗೆ ಟೈಮು ಕೂಡ ತುಂಬ ಕಡಿಮೆ ಇರುವಂಥದ್ದು. ಸೊ ಇದರಲ್ಲಿ ಚೂಸ್ ಡಿಫ್ರೆಂಟ್ ಒನ್ ಅಂತ ಹೇಳಿ ಕ್ವಶನ್ಸ್ನ ಕೇಳೋದು. ಹಾಗಾಗಿ ಇದರಲ್ಲಿ ಯಾವ್ದಾದ್ರು ಒಂದು ಮಿಸ್ ಮಾಡಿಬಿಟ್ಟಿರ್ತಾನೆ, ಅಥವಾ ಡಬಲ್ ರಿಪೀಟ್ ಮಾಡಿರ್ತಾನೆ, ಅಥವಾ ಏನೋ ಒಂದು ಚೇಂಜಸ್ ಮಾಡಿರ್ತಾನೆ. ಸೊ ಅದನ್ನು ನೀವು ಕಾನ್ಸಂಟ್ರೇಟಾಗಿ ಚೆಕ್ ಮಾಡಬೇಕಾಗತ್ತೆ. ಈ ಥರ ಕ್ವಶನ್ಸನ್ನು ಕೂಡ ಕೇಳುವಂಥದ್ದು. ಅಂದರೆ ನೀವು ಏನು ನೋಡ್ತೀರಾ ಅದನ್ನೇ ಬರೆಯುವಂಥದ್ದು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಅದಾದ ನಂತರ ಪ್ರಿಸೆಪ್ಷನ್ ಸ್ಪೀಡ್ ಟೆಸ್ಟ್ ಅಂತ ಕೂಡ ಹೇಳ್ತೀವಿ. ಸ್ಪೀಡನ್ನು
ಯಾವ ರೀತಿ ವಿಜುವಲೈಸಸ್ ಕೊಡುವಂಥದ್ದು ಅಂತ ನೋಡ್ಬೋದು. ಸೊ ವಿಜುವಲೈಸೇಷನ್ ಅಬ್ಸರ್ವೇಷನ್ಸ್ ಏನಿದೆ ಪ್ಯಾಟರ್ನ್ ರಿಕಗ್ನೈಸ್ ಮಾಡುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ಪ್ಯಾಟರ್ನ ಕೊಟ್ಬಿಡ್ತಾನೆ, ಈ ರೀತಿ ಸ್ಕ್ವೇರ್ ಇರುತ್ತೆ, ರೆಕ್ಟಾಂಗಲ್ ಇರುತ್ತೆ. ರೆಕ್ಟಾಂಗಲ್ನ ನಿಮಗೆ ಈ ರೀತಿ ಈ ರೆಕ್ಟಾಂಗಲ್ ಏನು ಮಾಡ್ತಾನೆ, ಇಲ್ಲೊಂದು ಮಾರ್ಕನ್ನು ಕೊಟ್ಬಿಡ್ತಾನೆ, ಈ ರೀತಿ ರೆಕ್ಟಾಂಗಲ್ ಇರುತ್ತೆ. ಸೊ ಈ ರೀತಿ ರೆಕ್ಟಾಂಗಲನ್ನು ಅವನು ತೋರಿಸ್ತಾನೆ, ಒಂದ್ಸಲ ಇಲ್ಲಿ ಅದೇ ಮಾರ್ಕನ್ನು, ಒಂದ್ಸಲ ಇಲ್ಲಿ, ಒಂದ್ಸಲ ಇರ್ತಿರ್ತಾನೆ. ಅಂದರೆ ಡಿಫ್ರೆಂಟ್ ಪೊಸಿಷನಲ್ಲಿ ಮಾರ್ಕನ್ನು ಮೆನ್ಷನ್ ಮಾಡ್ತಾರೆ. ಆಮೇಲೆ ಮ್ಯಾಚ್ ಯಾವುದಾಗುತ್ತೆ ಅಂತಾರೆ ಕ್ವಶನ್ಸ್ ಕೇಳೋದು. ಹಾಗಾಗಿ 4 1 5 ಇರುತ್ತೆ. ಸೊ ಯಾವುದೋ ಒಂದು ಮ್ಯಾಚ್ ಆಗುತ್ತೆ ಅದನ್ನು ಮಾರ್ಕ್ ಮಾಡಬೇಕು. ಆದರೆ ನಿಮಗೆ ಟೈಮ್ ಸಿಗುವಂಥದ್ದು ತುಂಬ ಕಡಿಮೆ, 5 ರಿಂದ 10 ಸೆಕೆಂಡ್ ಸಿಗುತ್ತೆ. ಬರೀ ನೋಡೋಷ್ಟೊಳಗಡೆ ಟೈಮ್ ಹೊಂಟೋಗುತ್ತೆ. ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಟೈಮ್. ಇದರಲ್ಲಿ ಟೈಮ್ ಕಡಿಮೆ ಇರೋದ್ರಿಂದ ಜನ ಯಾಮಾರು ನೋಡ್ಬಿಟ್ಟು ಆಸ್ಪಿರೆಂಟ್ಗಳು ಯಾಮಾರಿ ಇಲ್ಲಿ ಫೇಲ್ ಆಗ್ಬೋದು. ಹಾಗಾಗಿ ಯಾವ ರೀತಿ ನಾವು ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಮುಂದಿನ ದಿನಗಳಲ್ಲಿ ಹೇಳ್ಬರ್ತೀನಿ. ಸೊ ಈ ರೀತಿ 5 ಟೆಸ್ಟ್ಗಳನ್ನು ಕೇಳುವಂಥದ್ದು. ಸೊ ಈಗ ಫೈನಲ್ ಆಗಿ ಟಿ ಸ್ಕೋರ್ ಅನ್ನೋದು ಏನಪ್ಪ ಅಂತ ನಾವು ನೋಡಿದ್ರೆ, ಟಿ ಸ್ಕೋರ್ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನಪ್ಪ ಟಿ ಸ್ಕೋರ್ ಅಂತ ಹೇಳಿದ್ರೆ, ಸೊ ಇದಕ್ಕೊಂದು ಫಾರ್ಮುಲಾ ಕೊಡ್ತಾರೆ. ಈ ಫಾರ್ಮುಲಾನ ನೋಡ್ಬೋದು. ಈ ಫಾರ್ಮುಲಾ ಏನಪ್ಪ ಅಂತ ಟಿ ಸ್ಕೋರ್ ಫಾರ್ಮುಲಾ ಅಂದರೆ ಹೆಂಗಿರುತ್ತೆ ಅಂದರೆ 50 ಪ್ಲಸ್ 10 ಇಂಟು ಎಕ್ಸ್ ಮೈನಸ್ ಎಮ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತದೆ, SD ಅಂತ ಕೂಡ ಹೇಳ್ತೀವಿ. ಸೊ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗಂದರೆ, ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಿಮಗೆ ಗೊತ್ತಾಗಲ್ಲ, ರೈಲ್ವೆಗೆ ಮಾತ್ರ ಗೊತ್ತಾಗುತ್ತದೆ. ಸಫರ್ ಒಂದು 10 ಜನ ಕ್ಯಾಂಡಿಡೇಟ್ ಇದ್ದಾರೆ ಅಂದರೆ ಯಾವುದೋ ಒಂದು ಆವ್ರೇಜ್ ಮಾರ್ಕ್ಸ್ ಬರುತ್ತೆ, 10ಕ್ಕೆ ಬರುತ್ತೆ ಅಂದ್ಕೊಂಡಿನಿ. ಸೊ ಆವ್ರೇಜ್ ಮಾರ್ಕ್ಸ್ಗಿಂತ ತಮ್ಮದು ಎಷ್ಟು ದೂರ ಇದೆ ಅದನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸಪೋಸ್ 5 10 ಈ ರೀತಿಯಲ್ಲಿ ಬರುವಂಥದ್ದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾಕೆ ಡಿಪೆಂಡ್ ಆಗುತ್ತೆ ಅಂದರೆ, ನಿಮ್ಮ ಶಿಫ್ಟಲ್ಲಿ ಯಾರಾದರೂ ಕಡಿಮೆ ಅಂದರೆ ಒಂದು ರೇಂಜಲ್ಲಿ ಸ್ಕೋರ್ ಮಾಡಿದ್ರೆ, ಅಂದರೆ ಎಲ್ಲ ಒಂದೇ ರೀತಿಯಲ್ಲಿ ಸ್ಕೋರ್ ಮಾಡಿದ್ರೆ ಈ ಕ್ವಶನ್ ಪೇಪರ್ ಈಜಿ ಇದೆ ಅಂತಲೂ ಕೂಡ. ಹಾಗಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಡಿಮೆ ಬರುತ್ತೆ. ಯಾರು ತುಂಬ ಡಿಫ್ರೆನ್ಸ್ ಬಂತು ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಬರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಬಂದರೆ ಈ ಕೆಳಗಡೆ ಜಾಸ್ತಿ ಆದರೆ ನ್ಯೂಮೆರಿಟರಲ್ಲಿ ಕಡಿಮೆ ಆಗುತ್ತೆ, ಯಾಕಂದರೆ ಆವಾಗ ಸ್ಕೋರ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ತುಂಬ ತಲೆ ಕಷ್ಟಪಡಿ, ತುಂಬ ಡಿಫ್ರೆನ್ಸು ಕೂಡ ನಿಮಗೆ ತಂದು ಕೊಡಲ್ಲ. ಮೊದಲನೇದಾಗಿ ಇದರಲ್ಲಿ ನಾನು ಹೇಳೋದ್ರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೇಳಕ್ಕೆ ಬಂದಿರುವಂಥದ್ದು ಏನಪ್ಪ ಅಂದರೆ, ಇದರಲ್ಲಿ 10 ಇಂಟು ಎಕ್ಸ್ ಮೈನಸ್ ಎಮ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಎಕ್ಸ್ ಅನ್ನೋದು ಏನಂತಂದರೆ ನಮ್ಮ ರಾ ಸ್ಕೋರ್ ಅಂತ ಕೂಡ ಹೇಳ್ತೀವಿ. ಎಕ್ಸ್ ಅನ್ನೋದು ರಾ ಸ್ಕೋರ್, ಇದು 10 ನೆನ್ಪಿಟ್ಕೊಳ್ಳಿ. ರಾ ಸ್ಕೋರು. ಎಮ್ ಅನ್ನೋದು ಏನಿದೆ ನನಗೆ, ಎಮ್ ಅನ್ನೋದು ಬಂದು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಸರಾಸರಿ ಅಂಕ ಅಂತ ಹೇಳ್ತೀವಿ. ಅಂದರೆ ಆವ್ರೇಜ್ ಸ್ಕೋರ್ ಆಫ್ ನಿಮ್ಮ ಬ್ಯಾಚ್ನ ಆವ್ರೇಜ್ ಸ್ಕೋರ್ ಎಷ್ಟಿರುತ್ತೆ ಅಂತೇಳಿ. ಸೊ ಇದನ್ನು ಯಾಕೆ ನಮ್ಗೆ ಹೇಳಬೇಕು ಅಂದರೆ, ನಿಮಗೆ ಇದರಲ್ಲಿ ತುಂಬ ಮುಖ್ಯ ಆಗಿರುವಂಥದ್ದು ಆವ್ರೇಜ್ ಸ್ಕೋರು. ನಿಮ್ಮ ಬ್ಯಾಚಿನ ಆವ್ರೇಜ್ ಸ್ಕೋರ್ ಏನಿದೆ ಅದ್ರ ಮೇಲೆ ಒಂದೇ ಒಂದು ಅಂಕ ಮಾಡಿದ್ರು ಕೂಡ ನೀವು ಡೆಫಿನೆಟ್ಲಿ ಪಾಸ್ ಕ್ಲಿಯರ್ ಆಗಿಬಿಡ್ತಾರೆ. ಯಾಕಂದರೆ 50 ಮಾರ್ಕ್ಸ್ ಇದರಿಂದ ಆ್ಯಡ್ ಆಗುವಂಥದ್ದು. 50 ಮಾರ್ಕ್ಸು ಪ್ಲಸ್ ಆವ್ರೇಜ್ ಸ್ಕೋರ್. ಆವ್ರೇಜ್ ಸ್ಕೋರ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಮೈನಸ್ ಎಮ್, ಇದು ಎಕ್ಸ್ ಅಂದರೆ ನೀವು ಏನು ಸ್ಕೋರ್ ಮಾಡ್ತೀರ ಅದರ ಸ್ಕೋರು, ನಿಮ್ಮ ರಾ ಸ್ಕೋರು. ಎಮ್ ಅಂದರೆ ಆವ್ರೇಜ್ ಸ್ಕೋರು. ಸೊ ನೀವು ರಾ ಸ್ಕೋರ್ ಎಷ್ಟೇ ತೊಗೊಂಡ್ರು ಕೂಡ ಆವ್ರೇಜ್ ಸ್ಕೋರ್ಗಿಂತ ಕಡಿಮೆ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಆವ್ರೇಜ್ ಸ್ಕೋರ್ಗಿಂತ ಕಡಿಮೆ ತೊಗೊಂಡ್ರೆ, ಸೊ ಆವ್ರೇಜ್ ಸ್ಕೋರ್ಗಿಂತ ಕಡಿಮೆ ತೊಗೊಂಡ್ರೆ ಏನಾಗ್ಬಿಡುತ್ತಪ್ಪ ಅಂದರೆ ಎಕ್ಸ್ ಮೈನಸ್ ಎಮ್ ಅಲ್ವಾ ಇರೋದು. ಸೊ ನಿಮ್ಮ ಒಂದು ಆವ್ರೇಜ್ ಸ್ಕೋರ್ ಕಡಿಮೆ ತೊಗೊಂಡ್ರೆ, ಇದು ಜಾಸ್ತಿ ಇದ್ದರೆ ನೆಗೆಟಿವಲ್ಲಿ ಆನ್ಸರ್ ಬರುತ್ತೆ. ಸೊ ಈ ನೆಗೆಟಿವಲ್ಲಿ ಬರುವಂಥ ಆನ್ಸರ್ ಏನಿದೆ ಇದರಲ್ಲಿ ನಿಮಗೆ ನೆಗೆಟಿವ್ ಮಾಡಿಬಿಡುತ್ತೆ, ಅಂದರೆ 50ರಲ್ಲಿ ಕಡಿಮೆ ತಗೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಭಾಳಷ್ಟು ಟಾರ್ಗೆಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ನೀವು ಆವ್ರೇಜ್ ಸ್ಕೋರ್ಗಿಂತನ ಸ್ಕೋರ್ ಜಾಸ್ತಿ ಮಾಡಿದ್ರೆ ಈ ಒಂದು ವ್ಯಾಲ್ಯೂ ಏನಿದೆ ನಿಮಗೆ ಪ್ಲಸ್ ಆ್ಯಡ್ ಆಗುವಂಥದ್ದು ಭಾಳಷ್ಟು ಇಂಪಾರ್ಟೆಂಟು. ಸೊ ಹೆಂಗೆ ಅಂತ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಇದರಲ್ಲಿ ನಿಮ್ಮ ಒಂದು ಸ್ಕೋರು ನೀವು ಏನು ಮಾಡಿದ್ದೀರಾ ಅಂದರೆ 57 ಅಂಕಗಳನ್ನು ಗಳಿಸಿದ್ದೀರಾ. ಅಂದರೆ 57 ಮಾರ್ಕ್ಸ್ ನಿಮ್ಮ ಸ್ಕೋರ್ ಬಂದಿದೆ ಒಂದು ಇದರಲ್ಲಿ 5 ಬ್ಯಾಟರಿ ಟೆಸ್ಟ್ಗಳಿದೆ ಅಂತ ಅಂದ್ಕೊಳ್ಳೋಣ. ಸೊ 57 ಸ್ಕೋರ್ ಬಂದರೆ 50 ಬಂದು ನಿಮ್ಮ ಒಂದು ಆವ್ರೇಜ್ ಮಾರ್ಕ್ಸ್ ಇರುತ್ತೆ. ಆವ್ರೇಜ್ ಮಾರ್ಕ್ಸ್ ಇಂದ ನಿಮ್ಮ ಬ್ಯಾಚ್ನ ಆವ್ರೇಜ್ ಮಾರ್ಕ್ಸ್ ಇರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಒಂದು 7 ಅಂತ ಹೇಳಿ ಅನ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 7 ಅಂತ ಅನ್ಕೊಳ್ಳಿ. ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ ವ್ಯಾಲ್ಯೂಸ್ಗಳು, ನೋಡ್ಕೋಬೋದು. ಬರೆದ್ರೆ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ನೆನಪಿಲ್ಲ, ಅರ್ಥ ಆಗೋಕ್ಕೆ ಹೆಲ್ಪ್ ಆಗುವಂಥದ್ದು ಅಂತ ನಾನು ಹೇಳ್ತಾ ಇರುವಂಥದ್ದು. ಈಗ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಟಿ ಸ್ಕ್ವೇರ್ ಅಂದರೆ ಈಜ್ವಲ್ ಏನಪ್ಪ ಅಂದರೆ 50 ಆಲ್ರೆಡಿ ಫಾರ್ಮುಲಾದಲ್ಲಿದೆ. ಫಾರ್ಮುಲಾ ಈಗ ಬರ್ಬಿಡ್ತೀರಿ. ಫಾರ್ಮುಲಾ ಟಿ ಈಜ್ವಲ್ 50 ಪ್ಲಸ್ 10 ಇಂಟು ಎಕ್ಸ್ ಮೈನಸ್ ಎಮ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈ ವ್ಯಾಲ್ಯೂಸ್ಗಳನ್ನು ಪುಟ್ ಮಾಡೋಣ ಈಗ. ಸೊ 50 ಪ್ಲಸ್
10 ಇಂಟು ಎಕ್ಸ್ ಅಂದರೆ ನಿಮ್ಮದು 57 ಏನಿದೆ ನಿಮ್ಮ ಮಾರ್ಕ್ಸು ಮೈನಸ್ ಆವ್ರೇಜ್ ಎಷ್ಟಿದೆ 50 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾನು ಆಲ್ರೆಡಿ ಹೇಳ್ದಂಗೆ 7 ತೊಗೊಂಡಿದ್ದೀನಿ. ಇದನ್ನು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ, ಇಲ್ಲ 50 ಪ್ಲಸ್ ಈ 10 ಹಂಗೆ ಇರುತ್ತೆ. 57ರಲ್ಲಿ 50 ಹೋದರೆ 7 ಉಳಿಯುತ್ತೆ ಇಂಟು 7 ಡಿವೈಡೆಡ್ ಬೈ 7 ಅಂತ ಹೇಳ್ತೀವಿ. 2 ಕ್ಯಾನ್ಸಲ್ ಆದರೆ 1 ಬರುತ್ತೆ. ಸೊ ಈ 10 ಇಂಟು 1 ಟೋಟಲು 50 ಪ್ಲಸ್ 10 ಆಗುತ್ತೆ. ಕೊಟ್ಟು ಟೋಟಲ್ ನಿಮಗೆ 60 ಸ್ಕೋರ್ ಆಗುತ್ತೆ. ಸೊ ಈ ರೀತಿಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಪ್ಪ ಅಂದರೆ ಈಗ ಇದನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನು ಏನು ಮಾಡ್ತೀನಿ, ಇಷ್ಟೇ ಇಟ್ಕೊಳ್ತೀನಿ. ಈಗ ಇದರಲ್ಲಿ ಚೇಂಜಸ್ ಮಾಡ್ತೀನಿ. ಏನಪ್ಪ ಅಂದರೆ ನಿಮ್ಮ ಒಂದು ಮಾರ್ಕ್ಸು ಮಾತ್ರ ಒಂದು ಆವ್ರೇಜ್ ಸ್ಕೋರ್ಗಿಂತ ಕಡಿಮೆ ಮಾಡಿಬಿಡ್ತೀನಿ. ಈಗ ಆವ್ರೇಜ್ ಸ್ಕೋರ್ ಬಂದು ನಿಮಗೆ ಎಷ್ಟು ಬಂದಿರುತ್ತಪ್ಪ ಅಂದರೆ ಜಸ್ಟ್ ಸಿಂಪಲಾಗಿ ಚೇಂಜ್ ಮಾಡ್ತೀನಿ. ಫಾರ್ಮುಲಾ ಹೊಂಟೋಯ್ತು. ಸೊ ಜಸ್ಟ್ ಸಿಂಪಲಾಗಿ ಚೇಂಜ್ ಮಾಡೋದಾದ್ರೆ ನೋಡಿ, ಆವ್ರೇಜ್ ಸ್ಕೋರ್ ಬಂದು 57 ಇರುತ್ತೆ. ನಿಮ್ಮ ಸ್ಕೋರ್ ಬಂದು 50 ಇರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 7 ಇರುತ್ತೆ. ಸೊ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದ್ರೆ ಟಿ ಸ್ಕೋರ್ ಈಸ್ ಇಕ್ವಲ್ ಟು 50 ಪ್ಲಸ್ 10 ಇಂಟು ಎಕ್ಸ್ ಅಂದರೆ ಎಷ್ಟು, ನಿಮ್ಮ ಸ್ಕೋರು 50 ಮೈನಸ್ ಆವ್ರೇಜ್ ಸ್ಕೋರು 57 ಎಕ್ಸ್ ಮೈನಸ್ ಎಮ್ ತಾನೇ ಇರೋದು ಕೆಡವೆ 10 ಇಂಟು ಇದು ಫಾರ್ಮುಲಾ ಇನ್ನೊಂದ್ಸಲ ಬರ್ಬಿಡ್ತೀನಿ ನಿಮಗೆ 50 ಪ್ಲಸ್ ಇದು ಫಾರ್ಮುಲಾ ಹೋಗುತ್ತೆ ಟಿ ಸ್ಕೋರ್ಗೆ. ಸೊ ಇದು ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ 7. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 50 ಪ್ಲಸ್ 10 ಇಂಟು 50ರಲ್ಲಿ 7 ಆದರೆ ಮೈನಸ್ 7 ಆಗುತ್ತೆ. -7/7 ಎಷ್ಟಾಗುತ್ತೆ, 7 ಅಂದರೆ -1 ಇಲ್ಲಾಗುತ್ತೆ. ಸೊ 10 ಇಂಟು -1 ಎಷ್ಟಾಗುತ್ತೆ, -10 ಆಗುತ್ತೆ. ಇದು 50 ಪ್ಲಸ್ ಟಿ ಈಸ್ ಈಕ್ವಲ್ ಟು 50 ಪ್ಲಸ್ -10 ಅಂದರೆ ಟೋಟಲ್ 40 ಬರುತ್ತೆ. ಸೊ 40 ಬಂದಾಗ ಏನಾಗುತ್ತೆ, ನೀವು ಏನಾಗ್ಬಿಡ್ತೀರಾ 42 ಬರಲಿಲ್ಲ ಅಂದರೆ ಫೇಲ್ ಆಗಿಬಿಡ್ತೀರಾ. ಯಾಕೆ ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಜಸ್ಟ್ ಆವ್ರೇಜ್ ಸ್ಕೋರ್ಗಿತ್ತಂದ್ರೆ ನೀವು ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ಇರೋಂಥದ್ದು. ಇಲ್ಲಿ ಆಲ್ರೆಡಿ 50 ಇತ್ತು ನಿಮ್ಮದು, ಈಗೇನಾಗಿದೆ ಆವ್ರೇಜ್ ಸ್ಕೋರ್ 57, ನಿಮ್ಮದು ಆವ್ರೇಜ್ ಅಂದರೆ 7 ಮಾರ್ಕ್ಸ್ ಮಾತ್ರ ಡಿಫ್ರೆನ್ಸ್ ಬಂದಿರೋದು ಇಲ್ಲಿ ನಿಮಗೆ. ಬಟ್ ರಿಯಲ್ ಆಗಿ 60ರಿಂದ 40ಕ್ಕೆ ಇಳಿತು. 60ರಿಂದ ಆಲ್ರೆಡಿ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 60 ಆಗಿತ್ತು. ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ ರಿವರ್ಸ್ ಮಾಡಿ ಆನ್ಸರ್ ನಿಮಗೆ 40ಕ್ಕೆ ಇಳಿತು. ಯಾಕೆ ಇದು ಇಂಪಾರ್ಟೆಂಟ್ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದು. ಯಾಕಂದರೆ ನಿಮ್ಮ ಫುಲ್ ಸ್ಕೋರ್ ಬಂದು ಆವ್ರೇಜ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಕಾನ್ಸಂಟ್ರೇಷನ್ ಬಂದು ನೀವು ಆವ್ರೇಜ್ ಸ್ಕೋರ್ ಮೇಲೆ ಅಂದರೆ ನಿಮ್ಮ ಬೆಸ್ಟನ್ನ ಕೊಡಿ. ಎಲ್ಲ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿಬಿಟ್ಟು ನಾನು ತುಂಬ 99 ಮಾಡಿಬಿಡ್ತೀನಿ, 100 ಮಾಡಿಬಿಡ್ತೀನಿ ಅನ್ನೋರಿಗೆ ಈ ಒಂದು ಎಕ್ಸಾಂಪಲ್ನ ಕೊಡ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟು ಟೈಮ್ ಎಷ್ಟು ಕ್ವಶನ್ಸ್ ಆನ್ಸರ್ ಮಾಡಬೇಕು ಮತ್ತು ಆವ್ರೇಜ್ ಕ್ವಶನ್ಗಿಂತ ಹೇಗೆ ಜಾಸ್ತಿ ತಗುವಂಥದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಮೊದಲನೇದಾಗಿ ಇದರಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಹೇಳೋದಾದರೆ 70+ ಸ್ಕೋರ್ ಬರ್ತಾ ಇದ್ದರೆ ಎಕ್ಸಲೆಂಟ್ ಅಂತ ಅನ್ಕೊಳ್ಳಿ. 60 to 70 ಬರ್ತಾ ಇದ್ದರೆ ವೆರಿ ಗುಡ್ ಸ್ಕೋರು. 50ರಿಂದ 60 ಅಂದರೆ ಒಂದು ಗುಡ್ ಸ್ಕೋರು. 42ರಿಂದ 50 ಅಂದರೆ ಜಸ್ಟ್ ಸೇಫು, ನೀವು ಕ್ವಾಲಿಫೈಯಿಂಗ್ ಆಗ್ತಾ ಇರುವಂಥದ್ದು ಅಂತ ಅಂದ್ಕೊಳ್ಳಿ. ಈ ಒಂದು ಪಾರ್ಟಲ್ಲಿ 42ಗಿಂತ ಕಡಿಮೆ ಬಂದರೆ ಫೇಲು ನಿಮ್ಗೆ ಹತ್ರ ಕೂಡ ಗೊತ್ತಿದೆ. ಸೊ ಇದರ ಒಂದು ಆದ್ಯತೆ ಏನಿದೆ, ಇಂಪಾರ್ಟೆನ್ಸ್ ಏನಿದೆ 2026ರಲ್ಲಿ ಚೇಂಜ್ ಆಗಿಬಿಟ್ಟಿದೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ 2026ರಲ್ಲಿ ಇದರ ಒಂದು 50% ಮತ್ತು ಪಾರ್ಟ್ ಏರ್ನ 50% ತೆಗೆದುಕೊಂಡಿರೋದು ನಿಮಗೆ ಮಾತ್ರ. 2025 ಬ್ಯಾಚ್ ಮಾತ್ರ 30 ತಗೊಂಡಿರುವಂಥದ್ದು. ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸಲ ಇದರ ಒಂದು ಇಂಪಾರ್ಟೆನ್ಸು ಮತ್ತೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಪ್ರಿಪ್ರೇಷನ್ ಜಾಸ್ತಿ ಆಗಿರಬೇಕಾಗುತ್ತೆ, ಭಾಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಸೊ ಒಂದೊಂದು ಟೆಸ್ಟ್ಗೆ ಒಂದೊಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ, ಈಸಿಯಾಗಿ ಅರ್ಥ ಆಗಿ ಅಂತೇಳಿ ಸಿಂಪಲಾಗಿ ನಾನು ಫಸ್ಟ್ ಕ್ವಶನ್ಸ್ ಮೆಮೊರಿ ಟೆಸ್ಟ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ರೀತಿ ನಿಮಗೆ ಡಯಾಗ್ರಾಮನ್ನ ಕೊಟ್ಬಿಡ್ತಾನೆ. ಸ್ಟಾರ್ಟಿಂಗ್ ಈ ಡಯಾಗ್ರಾಮನ್ನು ಕೊಟ್ಬಿಟ್ಟು ನಿಮಗೆ ಏನು ಮಾಡ್ತಾನೆ ಅಂದರೆ ಈ ರೀತಿ ಡಯಾಗ್ರಾಮ್ ಆದ ನಂತರ ನಿಮಗೆ ಈ ರೀತಿ ಕ್ವಶನ್ಸನ್ನು ಕೇಳ್ತಾನೆ. ಸೊ ಯಾವ ಪ್ಲೇಸಲ್ಲಿ ಯಾವುದಿತ್ತು ಅಂತ ಹೇಳಿ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಸಪೋಸ್ ಈಗ ಎ ಇದೆಯಲ್ವಾ, ಸೊ ಈ ಒಂದು ಡಯಾಗ್ರಾಮ್ ಯಾವುದ್ರಲ್ಲಿತ್ತು, ಎಲ್ಲಿತ್ತು. ಸೊ ಅದರಲ್ಲಿ ಕ್ವಶನ್ ಕೇಳ್ತಾನೆ. ಈ ರೀತಿನ ಕೊಟ್ಬಿಟ್ಟು ಯಾವುದು ಈ ಒಂದು ಡಯಾಗ್ರಾಮ್ ಏನಿದೆಯಲ್ಲ ಅದು ಯಾವ ಪ್ಲೇಸಲ್ಲಿ ಇತ್ತು ಅಂತೇಳಿ ಕ್ವಶನ್ಸನ್ನು ಕೇಳುವಂಥದ್ದು. ಸೊ ಇದನ್ನು ಕೂಡ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಜಸ್ಟ್ ನಿಮಗೆ ಒಂದು ಸಿಂಪಲಾಗಿ ಅರ್ಥ ಮಾಡ್ಸೋಕ್ಕಂತೇಳಿ ನಾನು ತೋರಿಸಿರುವಂಥದ್ದು. ಸೊ ಡೈರೆಕ್ಷನ್ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಕೂಡ ನೋಡ್ಕೊಬೋದು. ಡೈರೆಕ್ಷನಲ್ಲಿ ಹೇಳಿದರೆ ಆಲ್ರೆಡಿ ಹೇಳಿರುವಂಥದ್ದು ಇದನ್ನು ನೋಡ್ಬೋದು. ಸೊ ಇಂಗ್ಲೀಷ್ ಬೇಸ್ ಇದೆ, ಕನ್ನಡ ಬೇಸಲ್ಲಿ ಮುಂದೆ ನೋಡೋಣ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಎ ಮತ್ತು ಕ್ಯೂ ಇದೆಲ್ಲ ಎಕ್ಸಾಂಪಲ್ ತಗೋತಾ ಇರೋದು, ಎರಡೂ ಕೂಡ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಎ ಮತ್ತು ಬಿ ಎರಡೂ ರಿಪ್ಲೇಸ್ ಅಂದರೆ ಎ ಜಾಗದಲ್ಲಿ ಕ್ಯೂ ಜಾಗದಲ್ಲಿ ಎ ಬರುತ್ತೆ. ಅದು ಈ ನಂಬರ್ಸ್ಗಳು ಹಾಗೆ ಸೇಮ್ ಇರುತ್ತೆ.
ಆದರೆ ಅವ್ನು ಕ್ವಶನ್ ಏನು ಕೇಳ್ತಾನೆ ಅಂದರೆ, ಹಾಗಾದರೆ ಬಿಗೆ ಮೂರನೇ ನಂಬರ್ ಯಾವುದಾಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಆವಾಗ ಇಲ್ಲಿ 2 ಇರುತ್ತಲ್ವ, ಈ 2 ಸ್ಕೋರ್, ಈ 2 ಆಗಿರುತ್ತೆ. ನಿಮ್ಮನ್ನು ಕನ್ಫ್ಯೂಷನ್ ಮಾಡೋಕ್ಕೆ ಮಾತ್ರ ಇವೆರಡು ಪ್ಲೇಸನ್ನು ಚೇಂಜ್ ಮಾಡುವಂಥದ್ದು, ಈ ರೀತಿ ಕ್ವಶನ್ಸನ್ನು ಕೇಳುವಂಥದ್ದು. ಸೊ ಜಸ್ಟ್ ನಿಮಗೆ ಓದ್ಬಿಟ್ಟು ಏನು ನೀವು ನೋಡ್ತೀರಾ ಅದನ್ನೇ ಬರೀಬೇಕಾಗುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು. ಇನ್ನು 3D ವಿಜುವಲೈಸೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ರೆಡಿ ಬ್ಲಾಕನ್ನು ತೋರಿಸ್ದೆ. ಸೊ ಈ ರೀತಿ ಬ್ಲಾಕನ್ನು ಕೊಡ್ಬಿಡ್ತಾನೆ. ಸೊ ಬಿ ಅನ್ನೋದು ಎಷ್ಟು ಜೊತೆಗೆ ಸರ್ಫೇಸನ್ನು ಹಂಚ್ಕೊಂಡಿದೆ ಅಂತ ಕ್ವಶನ್ಸನ್ನು ಕೇಳ್ತಾರೆ. ಸೊ ಬಿ ಬ್ಲಾಕ್ ಬಂದು ಇಷ್ಟೇ ಇರುವಂಥದ್ದು. ಸೊ ಇಷ್ಟು ಬ್ಲಾಕಲ್ಲಿ ಇಲ್ಲೊಂದಿದೆ, ಇದಕ್ಕೆ ಒಂದು ನೇಮಿಂಗ್ ಇರುತ್ತೆ. ಸೊ ಇವೆರಡರ ಜೊತೆಗೆ ಸರ್ಫೇಸ್ ಹಂಚ್ಕೊಂಡಿದೆ, ಇನ್ಯಾವುದ್ರ ಜೊತೆ ಕೂಡ ಸರ್ಫೇಸ್ ಹಂಚ್ಕೊಳ್ಳಿಲ್ಲ ಅಂತೇಳಿ ಹೇಳುವಂಥದ್ದು. ಸೊ ಹಾಗಾಗಿ ಇದರ ಜೊತೆ ಸರ್ಫೇಸ್ ಹಂಚ್ಕೊಂಡಿದೆ ಅಂಥೇಳಿ ನೀವು ಆನ್ಸರನ್ನು ಬರೀಬೇಕು. ಕ್ವಶನ್ಸಲ್ಲಿ ಹಾಗೆ ಇರುವಂಥದ್ದು. ಎಕ್ಸಾಂಪಲ್ ಬಂದು ಕಾನ್ಸಂಟ್ರೇಷನ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ನೋಡಿ, ಕಾನ್ಸಂಟ್ರೇಷನ್ ಟೆಸ್ಟು ನಿಮ್ಗೆ ಆಲ್ರೆಡಿ ABCD 4 ಪಾರ್ಟನ್ನು ಕೊಟ್ಟಿರ್ತಾರೆ. ಆನ್ಸರ್ ಯಾವುದಿರುತ್ತೆ ಅಂತೇಳಿ ಕ್ವಶನ್ಸನ್ನು ಕೇಳುವಂಥದ್ದು ನೋಡ್ಬೋದು. ಸೊ ಇದರಲ್ಲಿ ಆನ್ಸರ್ ಏನು ಮಾಡಿದ್ದಾನೆ ಅಂದರೆ, ಇಫ್ ಮೋರ್ ದೆನ್ 1 ನಂಬರ್ ಆಪ್ಷನ್ ಹ್ಯಾಸ್ ಡಿಜಿಟ್ ಇಸ್ 9. ಸೊ ಒಟ್ಟು ಇಲ್ಲಿ ನೋಡಿ ಈ ಥರ ಕ್ವಶನ್ಸನ್ನು ಕೇಳ್ತಾನೆ. ಯಾವುದರಲ್ಲಿ 9 ಇದೆ ಅಂತ ಕೇಳ್ತಾನೆ, ನೀವು 2 ಎಲಿಮಿನೇಟ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಜಾಸ್ತಿ ನಂಬರ್ ಯಾವುದು 9 ಇರುತ್ತೆ ಅಂತೇಳಿ ಕ್ವಶನ್ಸನ್ನು ಕೇಳ್ತಾರೆ. ಸೊ ಸಿಂಪಲಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಮತ್ತೆ ಡೆಪ್ತಾಗಿ ಹೋಗ್ತದೆ. ಸಿಂಪಲಾಗಿ ಈ ರೀತಿ ಇರುತ್ತೆ, ಒಂದು ಸಿಂಪಲ್ ಲಾಜಿಕ್ ನಿಮ್ಗೆ ಅರ್ಥ ಮಾಡಿಸಿಕೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಈ ರೀತಿ ಎಷ್ಟೋ ಒಂದು ಕಾನ್ಸಂಟ್ರೇಷನ್ ಟೆಸ್ಟನ್ನು ಕೊಡುವಂಥದ್ದು ಕೂಡ ನೋಡ್ಬೋದು. ಅದಾದ ನಂತರ 5ನೇ ಟೆಸ್ಟ್ ಬಂದು ನಾವು ನೋಡೋದ್ರೆ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಆವಾಗಲೇ. ಈ ಒಂದು ಟೆಸ್ಟ್ಗಳನ್ನ ನೋಡ್ಬೋದು. ಈ ಒಂದು ಫಿಗರ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಿಮಗೆ ಕೇಳುವಂಥದ್ದು. ಸೊ ಸಡನ್ನಾಗಿ ಆನ್ಸರ್ ಮಾಡಬೇಕಾಗುತ್ತೆ ಭಾಳಷ್ಟು. ಯಾಕಂದರೆ ಇಲ್ಲಿದೆ ಅಂತ ನೀವು ಕೌಂಟ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹಿಡಿಯುತ್ತೆ. ಇಲ್ಲಿ ಮ್ಯಾಚಿಂಗ್ ಬಂದು ಎ ಆಗಿರುತ್ತೆ, ಆನ್ಸರ್ ಬಂದು ಎ ಆಗಿರುತ್ತೆ. ಈ ರೀತಿಯಲ್ಲಿ ಕ್ವಶನ್ಸನ್ನು ಕೇಳುವಂಥದ್ದು ಕೂಡ ನೋಡಬಹುದು. ಸೊ ಇಷ್ಟು ಕೂಡ ಈ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಲೆಂತಿ ಆಗಿರ್ಬೋದು, ಆದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಹೇಗಂತ ಹೇಳಿ ಆ ಒಂದು ಕಾಮೆಂಟನ್ನು ಮಾಡಿ. ಯಾಕಂದರೆ ನಿಮ್ಮ ಒಂದು ಇನ್ಸ್ಪಿರೇಷನ್ ಮತ್ತೆ ನಾನು ಸ್ಟಾರ್ಟ್ ಮಾಡಿರುವಂಥದ್ದು ಯೂಟ್ಯೂಬು ನನ್ನಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಹಾಗಾಗಿ ನಿಮಗೆಲ್ಲರೂ ಕೂಡ ನನ್ನ ಗೈಡೆನ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡ್ತಾರೆ, ಹಾಗೆ ಫಾಲೋ ಮಾಡ್ತಾ ಇದ್ದೀರಲ್ವ, ಅದೇ ರೀತಿಯಲ್ಲಿ ನೀವು ಎಂಗೇಜ್ಮೆಂಟ್ ಆಗಿರಬೇಕು ಅಂದರೆ ನನಗೆ ಲೈಕ್ಸ್ ಆಗಿರ್ಬೋದು, ಫ್ರೆಂಡ್ಸಿಗೆ ಶೇರ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಅನಿಸಿಕೆಗಳನ್ನ ತಿಳಿಸುವಂಥದ್ದಾಗಿರ್ಬೋದು. ಇದರಿಂದ ಏನಾಗುತ್ತಪ್ಪ ಅಂದರೆ ನಾನು ಎಷ್ಟು ಮಟ್ಟಿಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಿಮ್ಗೆ ಏನಾದರೂ ಕ್ಲಾಸಸ್ ಬೇಕು CBATಗೆ ಸಂಬಂಧಪಟ್ಟಂತೆ, ನಾನು ಯೋಚನೆ ಮಾಡಿದ್ದೀನಿ CBATಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ಮಾಡೋಣ ಅಂತೇಳಿ. ಬೇಕು ಅಂದರೆ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.